ಆಯ್ತು, ನಾನು ಬರೋದು ಲೇಟ್ ಆಗದೆ, ಅದಕ್ಕೆ ನೀವು ಪೊಲೀಸ್ವರೆಗೂ ಹೇಳಿದ್ದೀರಾ. ಆಮ್ಯಾಗ ನನಗೆ ಹೇಳ್ಬೋದಿತ್ತಲ್ವಾ? ಈಗ ನೋಡಿ, ಅಪ್ಪ ಅವ್ವ ರುದ್ರನ ಎಲ್ಲರೂ ನಿಮ್ಮ ಮ್ಯಾಗ ಯಾವ ಪಾಟಿ ಬೇಜಾರು ಮಾಡ್ಕೊಂಡವ್ರೆ. ಅವ್ರಿಗೆ ಬೇಜಾರಾಗುತ್ತೆ ಅಂತ ಅವ್ರ ತಪ್ಪನ್ನ ಮುಚ್ಚಿಡ್ಬೇಕಿತ್ತ. ಇವತ್ ಮಗುನ ಸಾಯಿಸಿರೋ ಭಾವ ನಾಳೆ ಅಕ್ಕನ್ನು ಸಾಯಿಸ್ತಾರೆ. ಆಗ್ಲೂ ನೀವು ಬೇಜಾರಾಗುತ್ತೆ ಅಂತ ಸುಮ್ನೆ ಇರ್ತಿದ್ರ? ನಾನು ಸುಮ್ಕೆ ಇರಿ ಅಂತ ಹೇಳಿಲ್ಲ ನಿಮ್ಮ ಹತ್ರ. ರುದ್ರನ ತೆಪ್ ಮಾಡಿರೋದು ನನಗೂ ಗೊತ್ತು. ನೀವು ಆ ಪೊಲೀಸ್ನವ್ರ ಹತ್ರ ಹೇಳೋ ಬದಲು ವಿಷಯವ ನಂಗೆ ಮೊದ್ಲು ಹೇಳಿದ್ರೆ ನಾನೇ ಬಗೆಹರಿಸ್ತಿದ್ದೆ. ಕೊನೆ ಪಕ್ಷ ಅಪ್ಪಯ್ಯ ಅಂತ ಹೇಳಿದ್ರು ಈ ಪಾರ್ಟಿ ದೊಡ್ಡ ಸಮಸ್ಯೆ ಆಯ್ತಿರ್ಲಿಲ್ಲ. ಆದ್ರೆ ನೀವು ಯಾರಿಗೂ ಒಂದು ಮಾತನ್ನು ಹೇಳ್ದೆ ಓದಿದ್ದೀನಿ ಅನ್ನೋ ಮದದಾಗ ಸೀದಾ ಪೊಲೀಸವ್ರನ್ನ ಕರ್ಕೊಂಡ್ ಬಂದ್ಬಿಟ್ರಿ ಅಲ್ವಾ? ನಿಮ್ಗೆ ನನಗೆ ನನ್ನ ಮನೆಯವರೆಗೆ ಏನಾದ್ರು ಒಂದು ನೋವಾಗೋ ತರ ಮಾಡದೇ ಇದ್ರೆ ಸಮಾಧಾನನೇ ಆಗಕ್ಕಿಲ್ಲ ಅನ್ನಿಸ್ತದೆ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಆ ಪರಿಸ್ಥಿತಿನಲ್ಲಿ ಸಾಕು, ನೀವಿನ್ನೇನು ಹೇಳ್ಬಿಡಿ. ನೀವು ಮಾಡೋದು ಏನು ನಿಮಗೆ ತೆಪ್ಪು ಅನ್ಸಕ್ಕಿಲ್ಲ. ಅದಕ್ಕೆ ನಾನು ಏನೇ ಹೇಳಿದ್ರು ಅದಕ್ಕೆ ನಿಮ್ಮ ಹತ್ರ ಒಂದು ಮಾತಿರ್ತದೆ ನೋಡಿ. ನೀವು ಇವಾಗ ಮಾಡಿದ ತೆಪ್ಪೆಯ ಸರಿಯಾಗಿದ್ದಿದ್ರೆ ನಾನು ನಿಮ್ಮ ಪರವಾಗಿ ಮಾತಾಡ್ತಾ ಇದ್ದೆ. ಮತ್ತೆ ನೀವು ಮಾಡಿದ್ದೆ ಸರಿ ಅಂತ ನಂಗೆ ಹೇಳಕ್ ಬರಬೇಡಿ. ನಿಮ್ಮ ಕೈ ಮುಗಿತೀನಿ, ದಯವಿಟ್ಟು ಇಲ್ಲಿಂದ ಹೋಗ್ಬಿಡಿ. ಸುನಂದ ಈ ಮನೆಗೆ ಬರ್ತಾ ಇದ್ದಾಗೆ ನೀವಿಬ್ರು ಅವಳು ಕಾಲು ಹಿಡ್ಕೊಂಡು ಕ್ಷಮಾಪಣೆ ಕೇಳಬೇಕು. ಅರ್ಥ ಆಯ್ತೆ? ಯಾವಾಗ ನೋಡಿದ್ರು ಅವ್ರಿವ್ರ ಕಾಲು ಹಿಡ್ಕೊಳ್ಳೋದು, ಅವ್ರಿವ್ರಿಗೆ ಸಮಯ ಕೇಳೋದೇ ಆಗೋಯ್ತು ನಮ್ ಬಾಳು. ಏನಂದೆ? ಬೇಡಪ್ಪಯ್ಯ, ಸ್ವಲ್ಪ ಸಮಾಧಾನ ಮಾಡ್ಕೊ. ಹೇಳ್ದಂಗ್ ಕೇಳಿದ್ರೆ ಸರಿ, ಇಲ್ಲ ಅಂದ್ರೆ ಒಬ್ಬೊಬ್ರನ್ನು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಅಲ್ಲ, ಇವಾಗ ನಾವು ಯಾಕೆ ಅವಳ ಸಮಯ ಕೇಳ್ಬೇಕು ಅಂತ? ಯಾಕೆ ಅಂದ್ರೆ ಲಡ್ಡು ಅಂತ ಲದ್ದಿ ತಿನ್ಕೊಂಡ್ ಬಂದಿದ್ದೀರಲ್ಲ, ಅದಕ್ಕೆ. ಸಿಕ್ಕಿದ್ರೆ ಸಾಕು ಜುಟ್ಟಿಟ್ಕೊಂಡ್ ಜಗ್ತೀನಿ ಅಂತ ಹೋಗಿ ತಲೆ ತಗ್ಸೋ ಹಾಗೆ ಮಾಡಿದ್ದೀರಲ್ಲ, ಅದಕ್ಕೆ. ಈಗ ಕಾಲ್ ಹಿಡ್ಕೊಬೇಕಾಗಿರೋದು ನೀವೇ. ಇಲ್ಲ ಅಂದ್ರೆ ಜೈಲ್ನಾಗ ಮುದ್ದೆ ಮುರಿಯಕ್ಕೆ ತಯಾರಾಗಿರಿ. ಈಗ ತಲೆ ತಗ್ಸಿ ಏನು ಪ್ರಯೋಜನ ಇಲ್ಲ. ಮೊದಲೇ ಯೋಚನೆ ಮಾಡಬೇಕಾಗಿತ್ತು. ಗೌರಿ ಕೊಟ್ಟ ಕಂಪ್ಲೇಂಟು ಬೋ ಸ್ಟ್ರಾಂಗ್ ಅದೇ. ನನ್ನ ಕೈಲು ಏನು ಮಾಡಕ್ ಆಯ್ತಾ ಇಲ್ಲ. ನೀವಿಬ್ರು ತೆಪ್ಪು ಮಾಡಿರೋದ್ರಿಂದ ಇದಕ್ಕೆ ಒಂದೇ ಪರಿಹಾರ, ಸುನಂದ ಕೇಸ್ ವಾಪಸ್ ತಗೋಬೇಕು. ಅಷ್ಟೇ ತಾನೇ ಅಪ್ಪಯ್ಯ? ಸುನಂದಂತವ ನಾನ್ ಮಾತಾಡೇನು? ಮಾತಾಡಿದ್ರೆ ಬಗೆಹರಿಯಕ್ಕಿಲ್ಲ. ಗೌರಿ ಸುನಂದನ್ನ ಇನ್ನೇನೇನು ಕಿವಿ ಚುಚ್ಚಿರ್ತಾಳೋ, ಅದಕ್ಕೆ ಆ ಸುನಂದ ಮುಂದೆ ನೀವಿಬ್ರು ಒಳ್ಳೆಯವರಾಗಿರ್ಬೇಕು. ಅವಳ ಪರಿಸ್ಥಿತಿ ನೋಡಿ ನೀವು ಮರ್ಕ ಪಡ್ಬೇಕು.
ಮೊಸಳೆ ಕಣ್ಣೀರ್ನ ಸುನಂದ ನೋಡಿ ಅವಳ ಕೇಸ್ ವಾಪಸ್ ತಗೋಬೇಕು. ಆಗ ಆಗ ಗೌರಿ ಏನು ಮಾಡಕ್ಕಾಗಕ್ಕಿಲ್ಲ. ಆಯ್ತಪ್ಪಯ್ಯ. ಡಾಕ್ಟರ್, ಅಕ್ಕ ಈಗ ಸ್ವಲ್ಪ ನಾರ್ಮಲ್ ಆಗಿದ್ದಾರೆ. ಆದರೂ ಮಗುನ ಕಳ್ಕೊಂಡಿರೋ ನೋವು ಅವ್ರ ಮನಸ್ಸಿನಲ್ಲಿ ಹಾಗೇ ಇದೆ. ಅದು ವಾಸಿ ಆಗೋಕೆ ಇನ್ನೂ ಸ್ವಲ್ಪ ದಿನ ಬೇಕಾಗ್ಬೋದು. ಅದು ಬಿಟ್ರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಹಂಗಾರೆ ನಮ್ಮ ಅತ್ತಿಗೆ ಒಂದು ಮನೆ ಕರ್ಕೊಂಡು ಹೋಗ್ಬೋದೆ? ಕರ್ಕೊಂಡು ಹೋಗ್ಬೋದು, ಆದರೆ ಅವ್ರ ಮನ್ಸಿಗೆ ಆಘಾತ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಇನ್ನೂ ತುಂಬ ರೆಸ್ಟ್ ಮಾಡ್ಬೇಕು ಅವರು. ಸರಿ ಡಾಕ್ಟರ್, ಮನೇಲಿ ನಾವೆಲ್ಲ ಇದ್ದೀವಲ್ಲ, ನಾವು ಚೆನ್ನಾಗಿ ನೋಡ್ಕೋತೀವಿ. ಹಾಗಿದ್ರೆ ಕರ್ಕೊಂಡೋಗಿ. ಥ್ಯಾಂಕ್ ಯು ಡಾಕ್ಟರ್. ಅಕ್ಕನ ಮೆಡಿಕಲ್ ರಿಪೋರ್ಟ್ ಎಲ್ಲ ಸರಿಯಾಗಿದೆ ಅಲ್ವಾ? ಎಲ್ಲ ಚೆನ್ನಾಗಿದೆ. ಬರ್ತ್ ಕೆನಾಲ್ ಟೆಸ್ಟ್ ಒಂದು ಮಾಡಿದ್ದೀವಿ, ಅದ್ರ ರಿಪೋರ್ಟ್ ಇನ್ನೂ ಬಂದಿಲ್ಲ. ಬಂದ ತಕ್ಷಣ ವಾಟ್ಸಪ್ ಮಾಡ್ತೀನಿ. ಸರಿ ಡಾಕ್ಟರ್. ನೀವು ಹೋಗಿ ಆಟೋ ತೊಗೊಂಬರ್ತೀರಾ? ನಾನು ಅಕ್ಕನ ಕರ್ಕೊಂಬರ್ತೀನಿ. ಆಟೋದಾಗೇನು ಬೇಡ, ಕಾರ್ ಬರಕ್ಕೆ ಹೇಳ್ತೀನಿ, ಅದ್ರಾಗೆ ಕರ್ಕೊಂಡು ಹೋಗುವ. ಬನ್ನಿ. ಗ್ರೀಷ್ಮ, ಬರಲಿ. ಇಷ್ಟೊತ್ತಾದರೂ ನಿದ್ದೆ ಮಾಡಿಲ್ವೇನೆ? ಏನು ಮಾಡ್ತಿದ್ದೆ? ಯಾಕೋ ನಿದ್ದೆ ಬರ್ತಿಲ್ಲ ಅಜ್ಜಿ. ಮನ್ಸಿಗೆ ಒಂಥರ ಬೇಜಾರಾಗಿದೆ. ತಂಗೂ ಹಾಗೆ ಆಗ್ತಿದೆ ಕಣೆ. ನಮ್ಮನೇಲಿ ಯಾಕೆ ಹೀಗೆಲ್ಲ ಆಗ್ತಿದ್ಯೋ ಗೊತ್ತೇ ಆಗ್ತಾ ಇಲ್ಲ. ಶೀನಿಗೆ ಊಟ ಬಡಿಸಿದ್ಯಾ? ಹ್ಞೂ ಅಜ್ಜಿ, ಇವಾಗ ತಾನೇ ರೂಮಿಗೆ ಹೋಗಿ ಊಟ ಕೊಟ್ಟು ಬಂದೆ. ಪಾಪ ಅಪ್ಪಾಜಿನೂ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಮಗ ಈ ಸ್ಥಿತಿಯಲ್ಲಿ ಆಸ್ಪತ್ರೆಯಲ್ಲಿ ಇರುವಾಗ ಯಾವ ತಂದೆಗೆ ತಾನೇ ನೋವಾಗಲ್ಲ ಹೇಳು. ಪಾಪ ಅದು ಹೇಗೆ ತಾನೇ ಊಟ ಮಾಡ್ತಾನೋ ಏನೋ. ಆದಿ ಅಣ್ಣನ ಬಗ್ಗೆ ಯೋಚನೆ ಮಾಡ್ತಿದ್ರೆ ನನಗೂ ಊಟನೇ ಸೇರ್ತಿಲ್ಲ ಅಜ್ಜಿ. ನಾನು ಹಾಸ್ಪಿಟಲಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತಾ ಇದೆ. ಯೋಚನೆ ಮಾಡಬೇಡ ಗ್ರೀಷ್ಮ. ಏನೋ ಕೆಟ್ಟಗಳಿಗೆ ನಡಿಬಾರ್ದು ನಡೆದು ಹೋಯ್ತು. ಆದಿ ಹುಷಾರಾಗಿ ಮನೆಗೆ ಬರ್ತಾನೆ. ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಾನೆ ಹೊರತು ಶಿಕ್ಷೆ ಕೊಡೋದಿಲ್ಲ. ನಾವು ಯಾರಿಗೂ ಯಾವ ಮೋಸನೂ ಮಾಡಿಲ್ಲ ಅಲ್ವಾ? ದೇವರು ನಮಗೆ ಮೋಸ ಮಾಡಲ್ಲ. ಯೋಚನೆ ಮಾಡಬೇಡ. ಹಾಗಿದ್ರೆ ಅಜ್ಜಿ, ಅಮ್ಮನಿಗೊಂದು ಫೋನ್ ಮಾಡಿ ಆದಿಯಣ್ಣ ಹೇಗಿದ್ದಾನೆ ಅಂತ ಕೇಳಲಾ? ಅಯ್ಯೋ ಗ್ರೀಷ್ಮ, ಬಾಯ್ಲಿ ಬಾಯ್ಲಿ. ಆಮೇಲೆ ಇಷ್ಟೊತ್ತಲ್ಲಿ ಫೋನ್ ಮಾಡೋದು ಬೇಡಮ್ಮ. ಪಾಪ ಮಲಗಿರ್ತಾರೋ ಏನೋ. ಅಲ್ಲಿ ಅಂಥದ್ದೇನು ತೊಂದರೆ ಆಗಿರೋದಿಲ್ಲ. ಹೇಗಿದ್ರು ಗೌರಿ ಶಂಕರ ಆಸ್ಪತ್ರೆಯಲ್ಲಿ ಅವ್ರ ಜೊತೆಲೇ ಇದ್ದಾರಲ್ಲ. ಆ ಸುನಂದ ನೆನೆಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ. ಪಾಪ ತನ್ನ ಮಗು ಬಗ್ಗೆ ಏನೆಲ್ಲ ಕನಸು ಕಟ್ಕೊಂಡಿದ್ಲು. ಅವಳ ಕನಸನ್ನ ಈಡೇರಿಸ್ಬೇಕಾಗಿದ್ದ ಗಂಡನೇ ಆ ಮಗುನ ಚಿವುಟ್ ಹಾಕ್ಬಿಟ್ನಲ್ಲೇ ಪಾಪಿ. ಎಂತೆಂಥವ್ರಿಗೂ ಆ ದೇವರು ಸಾವು ಕೊಡ್ತಾನಜ್ಜಿ. ಇಂಥ ಜನಕ್ಕೆ ಯಾಕೆ ಕೊಡಲ್ಲ? ಅಲ್ಲ, ಆ ಜನಕ್ಕೆ ಸ್ವಲ್ಪನೂ ಕನಿಕರ ಅನ್ನೋದೇ ಇಲ್ಲ. ಅಂಥವ್ರಿಗೆ ಅಕ್ಕ ಮಾಡಿ ಕರೆಕ್ಟಾಗೇ ಇದೆ. ಯಾಕೋ ಇದು ಪಾಪಿಗಳಿಗೆ ಕಾಲ ಅನ್ಸುತ್ತೆ ಕಣೆ. ಅದಕ್ಕೆ ಅವ್ರಿಗೇನೂ ಕೆಟ್ಟದಾಗೋದಿಲ್ಲ. ನಿನ್ನೆ ಗೌರಿ ಹಾಗೆ ಮಾಡಿದ್ದಕ್ಕೆ ನನಗೂ ಅವನ ಮೇಲೆ ಕೋಪ ಬಂದಿತ್ತು. ಆದರೆ ಈಗ ಅವಳು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಸರಿಯಾಗೇ ಮಾಡಿದಾಳೆ ಅಂತ ಅನಿಸ್ತಾ ಇದೆ. ಇಲ್ಲಾಂದರೆ ಅಮ್ಮ ಮಗ ಇಬ್ಬರು ಸೇರಿಕೊಂಡು ಆ ಸುನಂದನ ಸಾಯಿಸೋಕ್ಕೂ ಹೆದರ್ತಿರ್ಲಿಲ್ಲ. ಅಂಥವ್ರನ್ನ ಸುಮ್ಮನೆ ಹಾಗೆ ಬಿಟ್ಟರೆ ಬಡವ್ರ ಮನೆ ಹೆಣ್ಮಕ್ಳು ಬದುಕಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಸರಿಯಾದ ಶಿಕ್ಷೆ ಆಗಬೇಕು. ನಾನು ಅಷ್ಟೇ ಅಜ್ಜಿ. ಆ ದೇವ್ರ ಹತ್ರ ಬೇಡ್ಕೊಳ್ಳೋದು ಅದನ್ನೇ. ಅವ್ರು ಮಾಡಿರೋ ಪಾಪಕ್ಕೆ ಅವ್ರು ಸಾಯೋವರೆಗೂ ಜೈಲಲ್ಲೇ ಇರಬೇಕು.